ನಿಂಬೆಹಣ್ಣಿನ ರಸನ ತೊಗೊಂಡ್ಮೇಲೆ ನಿಂಬೆಹಣ್ಣು ಉಪಯೋಗಕ್ಕಿಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕೋಕೆ ಹೋಗ್ಬೇಡಿ. ನಿಂಬೆಹಣ್ಣಿನ ಸಿಪ್ಪೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ನಿಂಬೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 1.5 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಿರ್ಮಾ ಪುಡಿ ಬರುತ್ತಲ್ಲ, ಬಟ್ಟೆ ಒಗೆಯೋದಕ್ಕೆ ನೆನೆಸ್ತೀವಲ್ವ, ಆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಆ ಪುಡಿ ಜೊತೆಗೆ ನಿಂಬೆಹಣ್ಣಿನ ಸಿಪ್ಪೆ, ನೀರು ಇಷ್ಟನ್ನು ಹಾಕಿ ಇದನ್ನು ಸ್ಟವ್ ಮೇಲೆ ನಾವು ಬಿಸಿಯಾಗೋದಕ್ಕೆ ಅಂತೇಳಿ ಇಡಬೇಕು. 2 ನಿಮಿಷ ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನೋಡಿ, ಸ್ವಲ್ಪ ಬಿಸಿಯೆಲ್ಲ ಆರಿದ್ಮೇಲೆ ನಿಂಬೆಹಣ್ಣನ್ನು ತೊಗೊಂಡು ಈ ರೀತಿ ಸ್ಕ್ವೀಸ್ ಮಾಡ್ಕೋಬೇಕು, ಅಂದರೆ ಹಿಂಡ್ಕೋಬೇಕಾಗುತ್ತೆ. ಸಿಪ್ಪೆನ ತೊಗೊಂಡು ಈ ರೀತಿ ಕೈನಲ್ಲಿ ಹಿಡಿದು ಹಿಂಡಿದ್ರೆ ಆಯಿತು. ನೋಡಿ, ಕಲರ್ ಅನ್ನೋದು ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿರುವಂಥ ಸತ್ವ ಎಲ್ಲ ನೀರಿನಲ್ಲಿ ಬಂದಿದೆ. ಅದ್ರ ಜೊತೆಗೆ ಇದರಲ್ಲಿ ನಾವು ಡಿಟರ್ಜೆಂಟ್ ಪುಡಿಯನ್ನು ಕೂಡ ಬಳಸಿದ್ದೀವಿ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ಸ್ ಇದ್ದಾಗಿದೆ. ಇದನ್ನು ಬಳಸಿ ನೀವು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಬೋದು, ಮತ್ತು ಸಿಂಕ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲ, ಮನೆ ನೆಲ ಒರೆಸ್ಬೇಕಾದ್ರೆ ನೀವು ಇದನ್ನು ಸ್ವಲ್ಪ ಸೇರಿಸಿದ್ರೆ ಮನೆ ನೆಲ ಎಲ್ಲ ಪಳಪಳ ಅಂತ ಹೇಳಿ ಟೈಲ್ಸ್ ಎಲ್ಲ ಹೊಳಿತಾ ಇರುತ್ತೆ. ಅದಷ್ಟೇ ಅಲ್ಲ, ಹೀಗೂ ಕೂಡ ಇದನ್ನು ಬಳಸ್ಕೋಬೋದು. ಯಾವ ಥರ ಅಂದರೆ, ಈ ಪೂಜಾ ಪಾತ್ರೆಗಳು ಬರುತ್ತಲ್ವಾ, ದೀಪಗಳು, ಇದನ್ನೆಲ್ಲ ತೊಳಿಬೇಕಾದ್ರೆ ತುಂಬಾ ಜಿಡ್ಡಿರುತ್ತೆ. ಮತ್ತು ಇದೆಲ್ಲ ಒಂದು ಶೈನ್ ಬರಬೇಕು ಅಂತಂದರೆ ತುಂಬಾ ಹೊತ್ತು ಉಜ್ತಾ ಇರಬೇಕಾಗುತ್ತೆ. ಅದ್ರ ಬದಲಿಗೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ನೀವು ಸಿದ್ಧ ಮಾಡಿಟ್ಕೊಂಡ್ರೆ ಇದು ತಿಂಗಳಾನ್ಗಟ್ಟಲೆ ಹಾಳಾಗೋದು ಕೂಡ ಇಲ್ಲ. ಕ್ಲೀನಾಗಿ ಆರಾಮಾಗಿ ಈ ರೀತಿ ಪೂಜಾ ಪಾತ್ರೆಗಳನ್ನು ತೊಳಿಬಹುದು. ಪಳಪಳ ಅಂತೇಳಿ ಹೊಳಿಯುತ್ತೆ. ನಿಂಬೆಹಣ್ಣಿನ ಸಿಪ್ಪೆನ ಬಳಸಿದೀವಲ್ವಾ, ಸೊ ಇದರಲ್ಲಿ ಸಿಟ್ರಿಕ್ ಅಂಶ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಹೊಳಪನ್ನು ಕೊಡುತ್ತೆ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಆಗಿ ಇದು ಕೆಲಸ ಮಾಡುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಖಂಡಿತ ಲೈಕನ್ನು ಹೊಡೀರಿ.